ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ನಾನು ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಟೀಚರ್ ಯಶಸ್ವಿ. ಸೊ ಇವತ್ತು ಡಿಜಿಟಲ್ ಬೋರ್ಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ನಾನು ಡಿಜಿಟಲ್ ಬೋರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀರಂತ ಗೊತ್ತು. ಸೊ ಇವಾಗ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬಂದಿದೆ. ರಿಯಲ್ ನಂಬರ್ಸಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇರ್ಯಾಷನಲ್ದು ಪ್ರೂಫ್ ಕೇಳ್ತಾರೆ ಅಂತ, ಸೊ ಅದು ಕೂಡ ಕ್ವಶನ್ಸ್ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಇದನ್ನು ಪ್ರಿಪೇರ್ ಆಗಿ ಹೋಗಿ ಕ್ಲೀನಾಗಿ ಈಸಿಯಾಗಿ ಎಕ್ಸಾಮ್ನ ಬರ್ತೀರಾ, ಅದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ಸೊ ಫಸ್ಟ್ ಪ್ರೂವ್ ದ 2 + √5 ಇಸ್ ಆ್ಯನ್ ಇರ್ಯಾಷನಲ್ ನಂಬರ್. ಅದು ನಾರ್ಮಲ್ ಆಗಿ ಕ್ವಶನ್ಸ್ ನಿಮಗೆ ಕಲ್ತಿರ್ತೀರಾ. ಸೊ ಇರ್ಯಾಷನಲ್ ನಂಬರ್ ಮತ್ತು ರ್ಯಾಷನಲ್ ನಂಬರ್ದು ಒಂದು ಪ್ರೂಫ್ನ ಕೇಳ್ತಾ ಇದ್ದಾನೆ, ಅದನ್ನು ನೋಡ್ಕೊಳ್ಳಿ. ದೆನ್ √2 ಆರ್ √3 ಇರ್ಯಾಷನಲ್ ನಂಬರ್ ಅಂತ ಕೇಳ್ಬೋದು, ಅದನ್ನು ನೋಡ್ಕೊಂಡೋಗಿ. ದೆನ್ ವಾಟ್ ಈಸ್ ಕಂಪೋಸಿಟ್ ನಂಬರ್ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ವಿಡಿಯೋದಲ್ಲಿ, 30 ಮಿನಿಟ್ಸ್ ಕ್ವಿಕ್ ಶಾರ್ಟ್. ಸೊ ಅದನ್ನು ಕೂಡ ಕ್ಲೀನಾಗಿ ನೋಡ್ಕೊಂಡೋಗಿ ಈಸಿಯಾಗಿ ನಿಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ದೆನ್ ಪ್ರೈಮ್ ಫ್ಯಾಕ್ಟರ್ಸ್ ಯೂಸ್ ಮಾಡ್ಕೊಂಡು ಇದು ಮಾಡ್ಕೊಬೋದು. ಫೈಂಡ್ ದ LCM ಮೆಥಡ್, ದೆನ್ ಪ್ರಾಡಕ್ಟ್ ಆಫ್ ನಂಬರ್ಸ್, ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಡಿವಿಷನ್ ಟ್ರಿಕ್, ಡಿವಿಸಿಬಿಲಿಟಿ ರೂಲ್ 3 ನೋಡ್ಕೊಂಡೋಗಿ ಈಸಿಯಾಗಿ ಕ್ವಶನ್ಸ್ ಬರುತ್ತೆ. ದೆನ್ ಪಾಲಿನಾಮಿಯಲ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್, ಝೀರೋಸ್ ಫೈಂಡ್ ಔಟ್ ಮಾಡಬೇಕು, ಡಿಗ್ರೀಸ್ ಫೈಂಡ್ ಔಟ್ ಮಾಡಬೇಕು, ಅದನ್ನೆಲ್ಲ ಕ್ಲೀನಾಗಿ ಕ್ಲಿಯರ್ ಕಟ್ಟಾಗಿ ನೋಡ್ಕೊಂಡೋಗಿ. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಬರಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಈ ಥರ ಕ್ವಶನ್ಸ್ನ ನಾನು ನಿನ್ನೆಯಿಂದ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ನಿಮ್ಮ LBA ಕ್ವಶನ್ ಪೇಪರು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ರೆಫರ್ ಮಾಡಿ ಈ ಥರ ಟೈಪ್ ಕ್ವಶನ್ಸ್ ಬಿಟ್ಟರೆ ಬೇರೆ ಯಾವುದು ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಈ ಥರ ಕ್ವಶನ್ಸ್ನ ನಾನು ಮೇಯ್ನಾಗಿ ಒಂದು PDF ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಡಿಜಿಟಲ್ ಬೋರ್ಡ್ ಇದ್ದರೆ ಇನ್ನೂ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು ವಿತ್ ಸೊಲ್ಯೂಷನ್ಸ್, ಬಟ್ ಡಿಜಿಟಲ್ ಬೋರ್ಡ್ ಪ್ರಾಬ್ಲಮ್ ಆಗಿರೋದ್ರಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮೊಬೈಲಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಕ್ವಶನ್ಸ್, ಸಮ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್, ಅಂದರೆ ಏನು 2 ರೂಟ್ ಇರುತ್ತೆ, ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ, ಅದನ್ನು ಫಾರ್ಮುಲಾನ ಕ್ಲೀನಾಗಿ ನೋಡ್ಕೊಂಡೋಗಿ. ದೆನ್ ಸಿಮಿಲಾರಿಟೀಸ್ ಕೇಳಿದ್ದಾನೆ 2 ಪಾಲಿಗಾನ್ಸ್ದು. ದೆನ್ ಈಕ್ವೇಷನ್ಸ್, ಈ ಥರ ಕ್ವಶನ್ಸ್ನ ಕೇಳಿದ್ದಾನೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಮತ್ತು LBA ಕ್ವಶನ್ಸಲ್ಲಿ. ಅದಾದಮೇಲೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ನೋಡಿ. ಸೊ ಒಂದು ಈಕ್ವೇಷನ್ಸ್ ಕೊಡ್ತಾನೆ, ಅದನ್ನು ಸಾಲ್ವ್ ಮಾಡಬೇಕಾಗತ್ತೆ, X ಮತ್ತು Y ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ದೆನ್ ಸಲ್ಯೂಷನ್ಸ್, ಡ್ರಾ ದ ಗ್ರಾಫ್ ಆಫ್ ದ ಈಕ್ವೇಷನ್ಸ್, X + Y = 6 ಆ್ಯಂಡ್ X - Y = 2, ಫೈಂಡ್ ದ ಸಲ್ಯೂಷನ್ಸ್. ಈ ಥರ ಕ್ವಶನ್ಸು ಕೊಡುವ ಚಾನ್ಸಸ್ ಇರುತ್ತೆ. ದೆನ್ ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಹ್ಯಾವ್ ಇಫ್ ದೇ ಆರ್ ಇನ್ಕನ್ಸಿಸ್ಟೆಂಟ್. ಕನ್ಸಿಸ್ಟೆಂಟ್ ಮತ್ತು ಇನ್ಕನ್ಸಿಸ್ಟೆಂಟು ಡಿಫ್ರೆನ್ಸ್ ತಿಳ್ಕೊಳ್ಳಿ. ಯಾವ್ಯಾವುದು 3 ಸೊಲ್ಯೂಷನ್ಸ್ ಇದೆ, ಅದು ಯಾವುದು ಇನ್ಕನ್ಸಿಸ್ಟೆಂಟು ಯಾವುದು ಕನ್ಸಿಸ್ಟೆಂಟ್ ಅಂತ ತಿಳ್ಕೊಂಡೋಗಿ. ದೆನ್ ಒಂದು ವರ್ಡ್ ಪ್ರಾಬ್ಲಮ್ಮು ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಆ ವರ್ಡ್ ಪ್ರಾಬ್ಲಮ್ಮು ರಿಪೀಟ್ ಆಗಿದೆ. ಸೊ ಇಂಪಾರ್ಟೆಂಟ್ ಕ್ವಶನ್ಸು, ಅದನ್ನು ಕೂಡ ನೋಡ್ಕೊಂಡೋಗಿ. ಯಾವುದೇ ಥರದ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಕ್ವಶನ್ಸ್, ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ರೂಟ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ಬೋದು. ಅದೊಂದು ಈಕ್ವೇಷನ್ ಕೊಟ್ಬಿಟ್ಟು ಅದನ್ನು ಕ್ಲೀನಾಗಿ ನೋಡ್ಕೊಂಡೋಗಿ. ದೆನ್ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಇಫ್ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಫಾರ್ ದ ಈಕ್ವೇಷನ್, ಫೈಂಡ್ ದೆಮ್. ರೂಟ್ಸ್ ಫೈಂಡ್ ಔಟ್ ಮಾಡಬೇಕು. ದೆನ್ ಅದಾದಮೇಲೆ ಕ್ವಾಡ್ರಾಟಿಕ್ ಫಾರ್ಮುಲಾ, ಫೈಂಡ್ ದ ರೂಟ್ಸ್ ಯೂಸಿಂಗ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ. ಸೊ ತುಂಬ ಈಸಿ ಮೆಥಡಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲ ಕಾನ್ಸೆಪ್ಟ್ದು. 30 ಮಿನಿಟ್ಸ್ ಕ್ವಿಕ್ ಶಾರ್ಟ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ವೀಡಿಯೋಸ್ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದೀವಿ. ಅದನ್ನು ಕ್ಲೀನಾಗಿ ನೋಡ್ಕೊಂಡೋಗಿ. ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಒಂದು ನಂಬರ್, ಸೀರೀಸ್ ಆಫ್ ನಂಬರ್ ಕೊಟ್ಬಿಟ್ಟು 7th ಟರ್ಮ್ 8th ಟರ್ಮ್ ಅಥವಾ ಯಾವ್ದಾದ್ರು ಒಂದು ಪ್ಲೇಸ್ನ ಕೇಳ್ಬೋದು, ಅದನ್ನು ನೋಡ್ಕೊಂಡೋಗಿ. ದೆನ್ ಫೈಂಡ್ ವೆದರ್ 77 ಇಸ್ ಅ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯೂಸಿಂಗ್ ಫಾರ್ಮುಲಾ. ಅಂದರೆ ಕೊಟ್ಟಿರೋ ಸೀರೀಸಲ್ಲಿ 77 ಆ ಸೀರೀಸಲ್ಲಿ ಬರುತ್ತಾ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ ಯೂಸಿಂಗ್ ಫಾರ್ಮುಲಾ. ಆ ಥರ ಕ್ವಶನ್ಸು ತುಂಬ ಸತಿ ರಿಪೀಟ್ ಆಗಿದೆ. ದೆನ್ ಇಫ್ ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 21, ದೆನ್ ಫೈಂಡ್ ದ ಸೆಕೆಂಡ್ ಟರ್ಮ್. ಇದು ಕೂಡ ಈಸಿ ಇರುತ್ತೆ. ನೆಕ್ಸ್ಟ್ 5th ಟರ್ಮ್ ಕೇಳಿದ್ದಾನೆ. ಅದಾದಮೇಲೆ 20th, ಇದು ಲಾಂಗ್ ಪ್ರಾಬ್ಲಮ್ಮು, ಕ್ಲಿಯರಾಗಿ ನೋಡಿ. ಇದು ಕೂಡ ರಿಪೀಟ್ ಆಗಿದೆ ನಿಮ್ಮ LBA ಕ್ವಶನ್ ಪೇಪರಲ್ಲಿ. ಅದಾದಮೇಲೆ ನಿಮಗೆ 5th ಕ್ವಶನ್ನು, ಹೌ ಮೆನಿ ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮಸ್ಟ್ ಬಿ ಟೇಕನ್ ಸೊ ದಟ್ ದರ್ ಸಮ್ ಈಸ್ 78 ಯೂಸಿಂಗ್ ಫಾರ್ಮುಲಾ. ಈ ಸೀರೀಸಲ್ಲಿ ಎಷ್ಟು ನಂಬರ್ ಬರುತ್ತೆ ಅದರಲ್ಲಿ ಟೋಟಲ್ ಸಮ್ 78 ಬರಬೇಕು. ಆ ಥರ ಯೂಸಿಂಗ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಕ್ಲೀನಾಗಿ ಪ್ರಿಪೇರ್ ಆಗಿ ಹೋಗಿ. ದೆನ್ ಟ್ರಯಾಂಗಲ್ಸ್, ರೈಟ್ ದ ಕಂಡೀಷನ್ ಆಫ್ ಸಿಮಿಲಾರಿಟೀಸ್ ಆಫ್ ಟ್ರಯಾಂಗಲ್ದು 3 ಕಂಡೀಷನ್ ಇದೆ.
SSS, AAA ಆ್ಯಂಡ್ SAS ಅದನ್ನು ಕ್ಲೀನಾಗಿ ನೋಡ್ಕೊಂಡೋಗಿ. ದೆನ್ ಪ್ರೂವ್ ಕೇಳಿದಾನೆ, ಒಂದು ಥಿಯರಮ್ದು ಪ್ರೂವ್ ಕ್ಲೀನಾಗಿ ನೋಡ್ಕೊಂಡೋಗಿ. ಆ ಟ್ರಯಾಂಗಲ್ಸಲ್ಲಿ ವಾಟ್ಸಪ್ ಚಾನಲಲ್ಲಿ ನಾನು ಕ್ಲೀನಾಗಿ ಒಂದೇ ಒಂದು ಶೀಟಲ್ಲಿ ಎಲ್ಲ ಪ್ರೂಫ್ದು ನಾನು ಒಂದು ಶೀಟಲ್ಲಿ PDF ಹಾಕಿದ್ದೀನಿ ವಾಟ್ಸಪ್ ಗ್ರೂಪಲ್ಲಿ. ಸೊ ಅದನ್ನು ಕೂಡ ರೆಫರ್ ಮಾಡ್ಕೋಬೋದು. ಟ್ರಯಾಂಗಲ್ಸ್ ನಿಮಗೆ ಯಾವ ಪ್ರೂಫ್ ಇದೆ ಕ್ಲೀನಾಗಿ ನೋಡ್ಕೊಂಡೋಗಿ. ಇಲ್ಲಿ ನಾನು ಒಂದನ್ನು ಮೆನ್ಷನ್ ಮಾಡಿದ್ದೀನಿ, ಇನ್ನು ಯಾವ ಪ್ರೂಫ್ ಬೇಕಾದ್ರೆ ಕೊಡ್ಬೋದು. ಒಂದು ಪ್ರೂಫ್ ಅಂತೂ ಕೊಡ್ತಾನೆ, ಪ್ರೂವ್ ಮಾಡಬೇಕು. ದೆನ್ ಒಂದು ವರ್ಡ್ ಪ್ರಾಬ್ಲಮ್ ಇದೆ, ಟವರ್ ಪ್ರಾಬ್ಲಮ್ ಯೂಸ್ ಮಾಡಿಕೊಂಡು. ದೆನ್ ಕೋಆರ್ಡಿನೇಟ್ ಜಾಮಿಟ್ರಿಲಿ ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ಆರಿಜಿನ್, ವೆರಿ ಈಸಿ ಕ್ವಶನ್ಸ್. ಈ ಥರ ಟೈಪ್ ಕ್ವಶನ್ಸು ನಿಮಗೆ ತುಂಬ ಸಲ ಕೇಳಿದ್ದಾನೆ. ಸೊ ಫೈಂಡ್ ದ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಇದನ್ನು ಕೂಡ ನೋಡ್ಕೊಳ್ಳಿ. ದೆನ್ ಫೈಂಡ್ ದ ಏರಿಯಾಸ್ ಆಫ್ ಟ್ರಯಾಂಗಲ್ ವಿತ್ ವರ್ಟಿಸಿಸ್ ಇದನ್ನು ಕೂಡ ನೋಡ್ಕೊಂಡೋಗಿ. ಸೊ ಈ ಥರ ಕ್ವಶನ್ಸು ಟೋಟಲ್ ಇದರಲ್ಲಿ ಏನು ಕ್ವಶನ್ಸ್ ಇದೆ ಅದೆಲ್ಲದನ್ನು ಕೂಡ ಪ್ರೀವಿಯಸ್ ಇಯರ್ ಪೇಪರ್ಸ್, ಪ್ರಿಪ್ರೇಟರಿ ಪೇಪರ್ಸ್ ಅಥವಾ ಫೈನಲ್ ಇಯರ್ ಪೇಪರ್ಸ್ ಮತ್ತು LBA ಪೇಪರ್ಸ್ ಏನು ಮಾಡಿದ್ದಾರೆ ಅದೆಲ್ಲದನ್ನು ನೋಡಿಕೊಂಡು ಒಂದು ಸೆಟ್ ಆಫ್ ಕ್ವಶನ್ಸ್ನ ನಾನು ಮಾಡಿದ್ದೀನಿ. ಇದೇ ಕ್ವಶನ್ಸ್ ಬರುತ್ತೆ ಅಂತಲ್ಲ, ಬಟ್ ಈ ಥರ ಟೈಪ್ಸಲ್ಲಿ ನಾನು ಏನು ಕೊಟ್ಟಿದ್ದೀನಿ ಆ ಥರ ಟೈಪ್ಸಲ್ಲಿರೋ ಪ್ರಾಬ್ಲಮ್ಸು ಖಂಡಿತವಾಗ್ಲೂ ಬರುತ್ತೆ. ಯಾಕೆಂದರೆ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಏನೇನಿದೆ ಅದನ್ನೆಲ್ಲ ರೆಫರ್ ಮಾಡಿದ್ದೀನಿ ಇದರಲ್ಲಿ. ಸೊ ಆ ವೆರೈಟೀಸ್ ಬಿಟ್ಟರೆ ಬೇರೆ ಯಾವ ವೆರೈಟೀಸನ್ನು ಕೇಳೋಕ್ಕಾಗಲ್ಲ. ಸೊ ಕ್ಲೀನಾಗಿ ಓದ್ಕೊಂಡು ಹೋಗಿ. ಬೆಸ್ಟ್ ಆಫ್ ಲಕ್. ಜೊತೆಗೆ ಎಕ್ಸಾಮ್ ಮುಗಿದ್ಮೇಲೆ ನಾನು ಹೇಳಿರೋ ಕ್ವಶನ್ಸಿಂದ ಅಥವಾ ಈಗ ಮಾಡಿರೋ ವಿಡಿಯೋದಿಂದ ಎಷ್ಟು ಮಾರ್ಕ್ಸಿಗೆ ನಿಮಗೆ ಮ್ಯಾಥ್ಸ್ ಎಕ್ಸಾಮಲ್ಲಿ ಬಂದಿತ್ತು ಅನ್ನೋದನ್ನ ಕ್ಲಿಯರ್ ಕಟ್ಟಾಗಿ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಸೊ ದಟ್ ನಮಗೂ ಒಂದು ಐಡಿಯಾ ಸಿಗುತ್ತೆ ನಾವು ಹೇಗೆ ಮಾಡ್ತಾಯಿದ್ದೀವಿ, ನಾವು ಕರೆಕ್ಟಾಗಿ ರಿಸರ್ಚ್ ಮಾಡಿ ಪೇಪರ್ ಮಾಡಿದ್ದೀವೋ ಇಲ್ವೋ ಅನ್ನೋದೊಂದು ಕ್ಲಿಯರ್ ಕಟ್ಟಾಗಿ ಐಡಿಯಾ ಸಿಗುತ್ತೆ. ಸೊ ಬೆಸ್ಟ್ ಆಫ್ ಲಕ್. ಎಕ್ಸಾಮ್ನ ಚೆನ್ನಾಗಿ ಮಾಡಿ, ಒಳ್ಳೆಯದಾಗಲಿ. ನಮ್ಮ ಕರ್ನಾಟಕ SSLC ಮಕ್ಕಳು ಮ್ಯಾಥ್ಸಲ್ಲಿ ಕ್ಲೀನಾಗಿ ಮಾರ್ಕ್ಸ್ ತೆಗಿಲೇಬೇಕು, ಅದೇ ನಮ್ಮ ಗುರಿ. ಓಕೆ, ಬೆಸ್ಟ್ ಆಫ್ ಲಕ್ ಒನ್ಸ್ ಅಗೈನ್. ಚೆನ್ನಾಗಿ ಮಾಡಿ ಎಲ್ಲರೂ. ಬಾಯ್ ಬಾಯ್.